ನವೀನ್ ಕುಮಾರ್ ಜಿ ಜಿ. ಏ ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ ಅವ್ರೆ ಬೆಂಗಳೂರಾಗ ಹೊನ್ನು ಮಾರೋ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಏಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ ಅವ್ರೆ ಬೆಂಗಳೂರಾಗ. ತರ ತರ ಜನ ಅವ್ರೆ ಬೆಂಗಳೂರಾಗ ಹೊನ್ನು ಮಾರೋ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಅಲ್ಲಿ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಚಿನ್ನದಂತ ಚನ್ನಪಟ್ಟಣ ಹಾಲಿನಂತ ಹಾಸನ ಚಿನ್ನದಂತ ಚನ್ನಪಟ್ಟಣ ಹಾಲಿನಂತ ಹಾಸನ ಕುಡಿಯೋ ನೀರು ಬರವಂತೆ ಬೀದರ್ನಾಗ. ಅಲ್ಲಿ ಕುಡಿಯೋ ನೀರು ಬರವಂತೆ ಬೀದರ್ನಾಗ ಹಗ್ಗ 12 ಮಾರು ಬಗ್ಗಲಾಗ ಬಾರು ಕೋಲು. ಹಗ್ಗ 12 ಮಾರು ಬಗ್ಗಲಾಗ ಬಾರು ಕೋಲು. ತಗ್ಗಿ ಬಗ್ಗಿ ಬೇಸಾಯ ಮಾಡ್ತಾರ ಬೈಲು ಸೀಮ್ಯಾಗ. ಅಲ್ಲಿ ತಗ್ಗಿ ಬಗ್ಗಿ ಬೇಸಾಯ ಮಾಡ್ತಾರ ಬೈಲು ಸೀಮ್ಯಾಗ. ಏಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ ಅವ್ರೆ ಬೆಂಗಳೂರಾಗ ಹೊನ್ನು ಮಾರೋ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಅಲ್ಲಿ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಕಲ್ಲಿನಂತ ಚಿತ್ರದುರ್ಗ ಮೀನಿನಂತ ಮಂಗಳೂರ ಕಲ್ಲಿನಂತ ಚಿತ್ರದುರ್ಗ ಮೀನಿನಂತ ಮಂಗಳೂರ ಕಬ್ಬ ಬೆಳೆದ್ರು ಸಿಹಿ ಇಲ್ಲ ಮಂಡ್ಯ ಜಿಲ್ಲೆಯಾಗ. ಅಲ್ಲಿ ಕಬ್ಬ ಬೆಳೆದ್ರು ಸಿಹಿ ಇಲ್ಲ ಮಂಡ್ಯ ಜಿಲ್ಲೆಯಾಗ. ಒಬ್ರು ಮಾತು ಒಬ್ರಿಗಿಲ್ಲಿ ಇನ್ನೊಬ್ರು ಮಾತು ಕೇಳೋದಿಲ್ಲ. ಒಬ್ರು ಮಾತು ಒಬ್ರಿಗಿಲ್ಲಿ ಇನ್ನೊಬ್ರು ಮಾತು ಕೇಳೋದಿಲ್ಲ. ಸಿಕ್ಕ ಬಟ್ಟೆ ಕಿತ್ತಾಡ್ತಾರ ವಿಧಾನಸಭೆಯಾಗ. ಅಲ್ಲಿ ಸಿಕ್ಕ ಬಟ್ಟೆ ಕಿತ್ತಾಡ್ತಾರ ವಿಧಾನಸಭೆಯಾಗ. ಏಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ ಅವ್ರೆ ಬೆಂಗಳೂರಾಗ ಹೊನ್ನು ಮಾರೋ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಅಲ್ಲಿ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಕಾವೇರಿ ಹುಟ್ಟಿದ ಕೊಡಗಿನಾಗ ಕಟ್ಟೆ ಇರೋದ್ ಮಂಡ್ಯದಾಗ. ಕಾವೇರಿ ಹುಟ್ಟಿದ ಕೊಡಗಿನಾಗ ಕಟ್ಟೆ ಇರೋದ್ ಮಂಡ್ಯದಾಗ. ನೀರಿಗಾಗಿ ನಿಗರಾಡ್ತಾರ ತಮಿಳ್ನಾಡ್ನಾಗ. ಅಲ್ಲಿ ನೀರಿಗಾಗಿ ನಿಗರಾಡ್ತಾರ ತಮಿಳ್ನಾಡ್ನಾಗ. ಅರಮನೆ ಮೈಸೂರು ಸೆರೆಮನೆ ಬಳ್ಳಾರಿ. ಅರಮನೆ ಮೈಸೂರು ಸೆರೆಮನೆ ಬಳ್ಳಾರಿ. ನಮ್ ಕನ್ನಡದವ್ರಿಗೆ ಜಾಗ ಇಲ್ಲ ಬೆಂಗಳೂರಾಗ. ಏಕಕ್ಕ ಬಿಕ್ಕಿ ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ ಅವ್ರೆ ಬೆಂಗಳೂರಾಗ ಹೊನ್ನು ಮಾರೋ ಕೋಲಾರ ಗಂಡು ಭೂಮಿ ಧಾರವಾಡ ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಅಲ್ಲಿ 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 ಆಡೋ ಐಕ್ಲು ರಾಜಕೀಯ ಮಾಡ್ತಾವ್ ಹುಬ್ಬಳ್ಳಿಯಾಗ. ಕಾರವಾರ ಪಕ್ಕದಲ್ಲಿ ಹೊನ್ನವಾರ ತರ ತರ ಜನ. ನವೀನ್ ಕುಮಾರ್ ಜಿ ಜಿ ಆರಾಮ ಏನ್ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಓಕೆ ಅರ್ಚನಾ ಮ್ಯಾಮ್. ನವೀನ್ ಕುಮಾರ್ ಅವರೇ, ಹೇಳಿ ಮೇಡಮ್. ಇವತ್ತಿನ ಪರಿಸ್ಥಿತಿ ನಮ್ಮದು ಹಾಗೇ ಆಗಿರೋದು. ಹೌದು. ಅದನ್ನು ಎಷ್ಟು ಚೆನ್ನಾಗಿ ಈ ಹಾಡಿನಲ್ಲಿ ಹೇಳಿದ್ದೀರಾ ನೀವು. ಆ್ಯಂಡ್ ಆ ಹಾಡಿನಲ್ಲಿ ಬರೆದಿದ್ದಾರೆ, ನೀಟಾಗಿ ಹಾಡಿದ್ರಿ. ಮತ್ತೊಮ್ಮೆ ಹೇಳಿದ್ದನ್ನೇ ರಿಪೀಟ್ ಮಾಡ್ತೀನಿ. ಈ ಸಾಂಗಲ್ಲಿ ಬಹಳಷ್ಟು ಏರಿಳಿತ ಏನಿರಲಿಲ್ಲ, ಆದರೆ ನಿಮಗೆ ತುಂಬ ಪದಗಳಿದ್ವು ಇದರಲ್ಲಿ.
ಟಂಗ್ ಟ್ವಿಸ್ಟರ್ ಥರ ಭಾಳ ಪದಗಳು ತುಂಬಿಕೊಂಡಿದ್ವು. ಅದನ್ನು ಬ್ರೆತ್ಲೆಸ್ ಆಗಿ ಒಂಥರ ಚರಣದಲ್ಲಿ ಹಾಡೋ ಥರ ಇತ್ತು. ನಿಮಗೆ ಅದೊಂದು ಚಾಲೆಂಜ್ ಇತ್ತು. ಕಲ್ಲಿನಂತ ಚಿತ್ರದುರ್ಗ, ಮೀನಿನಂತ ಮಂಗಳೂರ, ಕಲ್ಲಿನಂತ ಚಿತ್ರದುರ್ಗ, ಮೀನಿನಂತ ಮಂಗಳೂರ, ಕಬ್ಬ ಬೆಳೆದ್ರು ಸಿಹಿ ಇಲ್ಲ ಮಂಡ್ಯ ಜಿಲ್ಲೆಯಾಗ, ಅಲ್ಲಿ ಕಬ್ಬ ಬೆಳೆದ್ರು ಸಿಹಿ ಇಲ್ಲ ಮಂಡ್ಯ ಜಿಲ್ಲೆಯಾಗ. ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರಿ. ಇನ್ನೂ ಹೋಗ್ತಾ ಹೋಗ್ತಾ ಸ್ವಲ್ಪ ಚಾಲೆಂಜಿಂಗ್ ಆಗಿರೋವಂಥ ಹಾಡುಗಳನ್ನು ಆರಿಸ್ಕೊಂಡು ನಮಗೆ ಇನ್ನೂ ಹೆಚ್ಚು ಹೆಚ್ಚು ನೀವು ಪ್ರೂವ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇದು ನೀವೇ ಮಾಡಿದ್ದಂತೆ, ಹೌದಾ? ಹೌದು ಮೇಡಮ್. ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ನವೀನ್ ಅವರೇ, ತುಂಬ ಚೆನ್ನಾಗಿ ಮಾಡಿದ್ದೀರಿ. ಏನು ಎಂಥ, ಹೌದು, ಬಹಳ ಸೂಕ್ಷ್ಮವಾದ ಕೆಲಸ ಇದು. ಮಷೀನಲ್ಲೆಲ್ಲ ಮಾಡಿದ್ರೆ ಈ ಥರದ ಕೆಲಸ ಆಗುತ್ತೋ ಏನೋ. ಇವ್ರ ಕೈಯಲ್ಲಿ ಮಾಡಿದ್ದಾರೆ ಇದನ್ನು. ತೆಂಗಿನ ಗರಿಯಲ್ಲಿ ಅದನ್ನು ಹೆಣೆದು ಸುತ್ತಿ ಸುತ್ತಿ ಮಾಡಿರೋವಂಥದ್ದು ಇದು. ಸೂಪರ್. ಇದೆಲ್ಲ ಕಲೆಗಳು ನೋಡಿ. ನಮ್ಮ ಈ ಕಾಂಕ್ರೀಟ್ ಜಂಗಲಲ್ಲಿರೋರಿಗೆ ಏನಾದರೂ ಒಂದು ಕುಸರಿ ಕೆಲಸ ಮಾಡಿ ಅಂತ ಏನಾದರೂ ಒಂದು ವಸ್ತು ಕೊಟ್ಟರೆ ಏನು ಮಾಡೋಕ್ಕಾಗತ್ತೆ? ಫೋನಲ್ಲಿ ಏನಾದರೂ ಗೇಮ್ಸ್ ಆಡ್ತಾರೆ ಬಿಟ್ಟರೆ ಇನ್ನೇನು ಬರಲ್ಲ. ಎಂಥ ಇವೆಲ್ಲ ಅಳಿಸೋಗ್ತಾ ಇರೋವಂಥ ಕಲೆಗಳು, ಇಂಥದ್ದನ್ನೆಲ್ಲ ಮಕ್ಕಳಿಗೆ ಕಲಿಸ್ಬೇಕು. ಫ್ರೀ ಟೈಮನ್ನು ಹೇಗೆ, ಕಸದಿಂದ ರಸ ಹೇಗೆ ಮಾಡೋದು ಅಂತ ಇದನ್ನೆಲ್ಲ ನೋಡಿ ಕಲ್ತ್ಕೋಬೇಕಾಗತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಿ. ನಾನಿಲ್ಲಿ ಸರತ್ ಸಂಧಿ ಸಿಗಿಸ್ಕೊಳಕ್ಕೆ ಟ್ರೈ ಮಾಡಿದೆ. ಹಿಂಗೆ ಸ್ವಲ್ಪ ಹೊತ್ತಾದ್ಮೇಲೆ ಉದುರೋಗ್ಬಿಡ್ತದೆ. ಚೆನ್ನಾಗಿ ಕಾಣಿಸ್ತಾ ಇದೆ ನಿಮ್ಮ ಸ್ಯಾರಿನಲ್ಲಿ ಗ್ರೀನ್ ಇರೋದಕ್ಕೆ. ಹೌದು, ಸ್ವಲ್ಪ ಮಿಲಿಂದಿಗೆ ಫೋಕಸ್ ಮಾಡಿ. ನೀನ್ ಮಿಲಿಂದ ಅಂತಾನೆ ಗೊತ್ತಾಗಿಲ್ಲ ನನಗೆ ಇವತ್ತು. ಅವನಿಗೆ ವೇಷ ಮೇಕಪ್ ಮಾಡಿದ್ದು ಕೂಡ ನವೀನ್ ಕುಮಾರ್. ಎಂತ ಹಿಡ್ಡನ್ ಟ್ಯಾಲೆಂಟ್ ನವೀನ್. ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಎಪಿಸೋಡ್ ಬೈ ಎಪಿಸೋಡ್. SKV ಸಕಲ ಕಲಾ ವಲ್ಲಭ. ಒಳ್ಳೆಯದಾಗಲಿ. ನಿಮ್ಮ ಕಲೆಗಳನ್ನೆಲ್ಲ ಹೀಗೆ ಉಳಿಸಿ ಬೆಳೆಸ್ಕೊಂಡು ಹೋಗಿ, ಹಾಡುಗಳನ್ನು ಇನ್ನೂ ಹೆಚ್ಚು ಒಳ್ಳೊಳ್ಳೆ ಹಾಡುಗಳನ್ನು ಹಾಡಿ ನಮಗೆಲ್ಲ ಸಂತೋಷ ಕೊಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುನಿರಾಜು ಸರ್. ನವೀನ್ ಅವರೇ, ಇದೊಂದು ಲಾವಣಿ. ಇಂಗ್ಲೀಷ್ನ ಬ್ಯಾಲಾಡ್ ಅನ್ನೋ ಮೂಲ ಪದ, ಅದು ಮಹಾರಾಷ್ಟ್ರದ ಮೂಲದಿಂದ ಬಂದದ್ದು ಲಾವಣಿ ಪ್ರಕಾರಗಳು. ಲಾವಣಿ ಪ್ರಕಾರದಲ್ಲಿ ಏಕವ್ಯಕ್ತಿ ಗಾಯನ, ಸಮೂಹ ಗಾಯನ ಎರಡೂ ಇದೆ. ಏಕವ್ಯಕ್ತಿ ಗಾಯನದಲ್ಲಿ ದಪ್ಪು ಅಥವಾ ಅಲ್ಲಿಗೆ ಇಟ್ಕೊಂಡು ಹಾಡ್ತಾ ಹೋಗ್ತಾರೆ. ಹಿಂದೆಲ್ಲ ಯಾರನ್ನಾದ್ರೂ ಟೀಕೆ ಮಾಡಬೇಕು ಅಥವಾ ಹೊಗಳಬೇಕು ಅಂತೆಲ್ಲ ಇದ್ದರೆ ಲಾವಣಿಗಳದೇ ಭಾಳ ಪ್ರಮುಖ ಸ್ಥಾನ ಇರ್ತಿತ್ತು. ಈಗ ಯಾರನ್ನೂ ಟೀಕೆ ಮಾಡೋಂಗೆ ಇಲ್ಲ. ಟೀಕೆ ಮಾಡಿದ್ರೆ ಸಾಕು, ತಗೊಂಡೋಗಿ ಒಳಗಡೆ ಕೂರಿಸ್ತಾರೆ ಅಂತ ಕಾಣ್ತದೆ. ಟೀಕೆನೇ ಮಾಡೋಂಗಿಲ್ಲ. ಸರ್ಕಾರಗಳನ್ನು ಟೀಕೆ ಮಾಡೋದು ಈ ಥರದ ಹಾಡುಗಳು ಅವಾಗಿನ ಕಾಲದಲ್ಲೇ ಇತ್ತು. ಅದೆಲ್ಲ ಇತ್ತು. ಬಹುಶಃ ನಿಮ್ಮ ಹಾಡುಗಾರಿಕೆಯಲ್ಲಿ ಕೇಳಿದಾಗ ಕ್ವಶನ್ ಮಾರ್ಕ್ ಆಗ್ಬೋದು ಕೆಲವು ಕಡೆ, ಅಲ್ವಾ? ಇರಲಿ, ಅದೊಂಥರ, ಅದಕ್ಕೇನು ಸಮಸ್ಯೆ ಏನಿಲ್ಲ. ಹಾಡುಗಾರಿಕೆ ಇರೋದೇ ಹಾಗೆ. ಭಾಳ ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಗೊತ್ತಾ, ನಿಮ್ಮಲ್ಲಿ ಕುಸರಿ ಕಲೆ ಇದೆಯಲ್ಲ, ಇವತ್ತು ಅದಕ್ಕೆ ತುಂಬ ಬೆಲೆ ಇದೆ. ನೀವು ಅದನ್ನು ಈಗ ಮದುವೆ ಮನೆಗಳೆಲ್ಲ ದೊಡ್ಡ ಮನೇಲಿ ಮಾಡ್ತಾರೆ, ತುಂಬ ಖರ್ಚು ಮಾಡಿ ಮದುವೆ ಮಾಡ್ತಾರೆ. ಅಲ್ಲೆಲ್ಲ ಈ ತೆಂಗಿನ ಗರಿರದೇನೆ ಚಪ್ರಗಳನ್ನು ಡಿಸೈನಾಗಿ ಹಾಕ್ತಾರೆ. ನೀವೊಂದಷ್ಟು ಜನ ಟ್ರೆಂಡು, ನೀವೊಂದಷ್ಟು ಜನ ತರಬೇತಿ ಕೊಟ್ಬಿಟ್ಟು 10 ಜನ ಗುಂಪಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬಿಸ್ನೆಸ್ ಶುರು ಮಾಡಿಬಿಟ್ರೆ ನೀವೆಷ್ಟು ದುಡ್ಡು ದುಡಿಬೋದು ಗೊತ್ತಾ? ಸುಮ್ಮನೆ ಹೇಳಿದೆ, ಟ್ರೈ ಮಾಡಿ. ಹಾಡುಗಾರಿಕೆ ಬಿಡಬೇಡಿ. ಹಾಡಿನ ಜೊತೆಗೆ ಇದನ್ನು ಇಟ್ಕೊಂಡ್ರೆ ಭಾಳ ಚೆನ್ನಾಗಿದೆ. ಸರ್, ನನಗೆ ಈಗ ಒಂದು 10 ವರ್ಷದಿಂದ ಸರ್ ವಾಯ್ಸ್ ಬ್ಲಾಕ್ ಆಗಿಬಿಟ್ಟಿತ್ತು. 1 ವರ್ಷ ನಾನು ಮಾತಾಡಲಿಲ್ಲ. ಹಾಗೆ ಅಷ್ಟಿದ್ರೂ ನಾನು ಈ ಫೀಲ್ಡ್ ಬಿಡಬಾರ್ದು ಅಂತ ಪ್ಯಾಡ್ ತಗೊಂಡೆ ಸರ್. ಪ್ಯಾಡು? ಹಾಂ ಸರ್, ಪ್ಯಾಡ್ ನಡೆಸ್ತೀನಿ ಸರ್. ಇವಾಗ ಪ್ಯಾಡು ವಿತ್ ಸಿಂಗಿಂಗ್ ಎರಡನ್ನೂ ಮಾಡ್ತಿದ್ದೀನಿ ಸರ್. ಅಯ್ಯೋ ನವೀನ್ ಅವರೇ, ನನ್ನ ಕಥೆಯನ್ನು ಕೇಳಿದ ಹಾಗಾಯಿತು. ನಾನು ನೋಡಿದ್ದೆ ಅದನ್ನು. ಎಸ್, ಬಹುಶಃ ಒಂದು 15-16 ವರ್ಷಗಳ ಹಿಂದೆ ಅಥವಾ 20 ಆಯ್ತೇನೋ, 20 ವರ್ಷಗಳ ಹಿಂದೆ, ಹೌದು. ನನಗೆ ಹೀಗೆ ಎಕ್ಸಾಕ್ಟ್ಲಿ 1 ಇಯರ್ ಹಾಡೋಕ್ಕಾಗಿರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಸ್ವಿಚ್ ಆಫ್ ಮಾಡಿದ ಹಾಗೆ ಧ್ವನಿ ಹೊಟ್ಟೋಗ್ಬಿಟ್ಟಿತ್ತು. ಹೈ ಪಿಚ್ಚಲ್ಲಿ ಹಾಡಿ ಸ್ಟ್ರೈನ್ ಮಾಡಿಕೊಂಡು ಒಂದು ದಿನದಲ್ಲಿ 15 ಹಾಡು ರೆಕಾರ್ಡ್ ಮಾಡಿರೋದು ಇದೆ ನಾನು. ಬೆಳಗ್ಗೆ ರೆಕಾರ್ಡಿಂಗು, ಮಧ್ಯಾಹ್ನ ರೆಕಾರ್ಡಿಂಗು, ಸಂಜೆ ಕಾರ್ಯಕ್ರಮ, ಇಡೀ ದಿವಸ ಹಾಡ್ತಾ ಇದ್ದೆ. ಒಂದು ದಿವಸ ಅದು ನಂಗೆ ರೆಸ್ಟ್ ಬೇಕು ಅಂತ ಹೇಳ್ತು. ನಮ್ಮಲ್ಲಿ ತಿಥಿ ಕಾರ್ಯ ಅಂತ ಮಾಡ್ತಾರೆ ಮೇಡಮ್. ಏನು ತಿಥಿ ಕಾರ್ಯ? ರಾತ್ರಿ ಒಂದು 9 ಗಂಟೆ ಕೂತ್ಕೊಂಡ್ರೆ ಬೆಳಗಿನ ಜಾವದವರೆಗೂ ಹಾಡ್ತೀವಿ ಮೇಡಮ್. ಹಾಂ, ಅದೇ ಕಲಾವಿದರಿಗೆ ತುಂಬ ಕಷ್ಟ ಅಪ್ಪ. ಜಾಗ ಬದಲಾವಣೆ ಆದರೆ ಧ್ವನಿಲಿ ಅದು ನಮಗೆ ಗೊತ್ತಾಗಲ್ಲ, ಬಟ್ ಧ್ವನಿ ವ್ಯತ್ಯಾಸ ಆಗುತ್ತೆ.
ಫುಡ್ ಬದಲಾವಣೆ ಆದರೆ ವ್ಯತ್ಯಾಸ ಆಗುತ್ತೆ, ಬಿಸಿಯಲ್ಲಿ ಹೋದರೆ ವ್ಯತ್ಯಾಸ ಆಗುತ್ತೆ, ಎ ಸಿಲಿ ಕೂತ್ರೆ ವ್ಯತ್ಯಾಸ ಆಗುತ್ತೆ, ಹಾಡಿದ್ರೆ ವ್ಯತ್ಯಾಸ ಆಗುತ್ತೆ, ನಿದ್ದೆ ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ, ಮಾಡದಿದ್ರೆ ವ್ಯತ್ಯಾಸ ಆಗುತ್ತೆ. 108 ಇದೆ ನಮಗೆ ತೊಂದರೆಗಳು. ಇದು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಅಲ್ಲ, ನಮ್ಮ ಕಷ್ಟ ನಮಗೆ ಗೊತ್ತು. ಅದಕ್ಕೆ ಅದನ್ನು ಮಗುವಿನಂತೆ ಕಾಪಾಡ್ಕೋಬೇಕು. ನೀವು ಹೇಗೆ ಪ್ಯಾಡ್ ತೊಗೊಂಡ್ರಿ ಹಾಡೋಕ್ಕಾಗ್ದಿದ್ದಾಗ, ನನಗೆ ನನ್ನ ತಂದೆ ನಾನು ದಿನ ಈ ಸೋತು ಅಳ್ತಾ ಕೂತಿರೋದನ್ನ ನೋಡ್ಬಿಟ್ಟು ನೋಡೋಕ್ಕಾಗದೆ, ನೀನು ಹಿಂಗೆ ಅಳ್ತಾ ಕೂತ್ಕೋಬೇಡ, ನಾನು ಬ್ಯಾಂಕಲ್ಲಿ ಕೆಲಸ ಕೊಡಿಸ್ತೀನಿ ಅಂತಂದರು. ಅದನ್ನು ಕೇಳಿ ನಾನು ಇನ್ನೂ ಹೆಚ್ಚು ಅಳೋದಕ್ಕೆ ಶುರು ಮಾಡಿಬಿಟ್ಟೆ. ಯಾಕಂದರೆ ಅಪ್ಪನ ಆಸೆನೇ ನಾನು ಜೀವಿಸ್ತಾ ಇದ್ದಿದ್ದು. ಅಪ್ಪ ಗಿವ್ ಅಪ್ ಮಾಡಿಬಿಟ್ರಲ್ಲ, ಅಪ್ಪ ಸೋತ್ಬಿಟ್ರಲ್ಲ, ಇನ್ನು ನನಗೆ ಫ್ಯೂಚರ್ ಇದೆಯಾ, ಉಳಿಗಾಲ ಇದೆಯಾ ಅಂತ ಅನಿಸ್ಬಿಟ್ಟು ಹೋಪ್ ಕಳ್ಕೊಂಡ್ಬಿಟ್ಟೆ ನಾನು. ಬಟ್ ಯಾರೋ ದೇವ್ರ ಥರ ಬಂದರು, ನನಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರು, ಮತ್ತೆ ವಾಪಸ್ ಬಂದು ಇವತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ಸೊ ಈ ಥರ ಯಾರೂ ಆಗದೇ ಇರೋ ಹಾಗೆ ಗಂಟ್ಲನ್ನ ಕಾಳಜಿ ವಹಿಸಿ, ಅದೇ ನಮ್ಮ ಆಸ್ತಿ, ಅದೇ ನಮ್ಮ ಮೇಡಮ್ ಆಸ್ತಿ. ಸಾಕಷ್ಟು ಡಾಕ್ಟ್ರನ್ನ ತೋರಿಸ್ತಾ ಮೇಡಮ್, ಯಾರೂ ನನಗೆ ಗುಣ ಮಾಡಿಲ್ಲ ಮೇಡಮ್. ಡಾಕ್ಟರ್ ಸಂಧ್ಯಾ ಅಂತ ಬರೀ ಫೋನಲ್ಲಿ ಟ್ರೀಟ್ ಮಾಡಿದ್ರು ಮೇಡಮ್ ನನಗೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ. ನಿಮ್ಮ ಗಂಟ್ಲಲ್ಲಿ ಯಾವತ್ತೋ ಒಂದು ದಿವಸ ಕಷ್ಟ ಇತ್ತು, ತೊಂದರೆ ಇತ್ತು ಅನ್ನೋದು ಗೊತ್ತೇ ಆಗೋದಿಲ್ಲ, ಅಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದೀರಾ ಈಗ. ಹೀಗೆ ನಿಮ್ಮ ಪಯಣ ಅದ್ಭುತವಾಗಿ ಸಾಗ್ತಾ ಇರಲಿ. ಗಾಡ್ ಬ್ಲೆಸ್ ಯು ನವೀನ್. ಥ್ಯಾಂಕ್ ಯು ಮೇಡಮ್. ನೋಡಿ ಮೇಡಮ್ ಹೇಳಿದ್ದು ಎಂಥ ಸನ್ನಿವೇಶ, ಹಬ್ಬ ಕರಳು ಹಿಂಡುವಂಥ ಸನ್ನಿವೇಶಗಳಿದೆಲ್ಲ ಅಲ್ವಾ. ಅದನ್ನು ನಮ್ಮ ಸಮಾಜ ಕೆಲವು ಸರಿ ಏನು ಮಾಡಿಬಿಡ್ತಾರೆ, ಕೆಲವರು ಎಲ್ಲರೂ ಅಲ್ಲ, ಅದನ್ನು ಮೇಡಮ್ ಅವ್ರು ಇನ್ನು ಹಾಡೋಕ್ಕಾಗದೇ ಇಲ್ವಂತೆ, ಇನ್ನು ಹಾಡೋದೇ ಇಲ್ವಂತೆ, ಅದೇನು ಆ ಥರ ನೆಗೆಟಿವ್ ಯಾಕೆ ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಲ್ವಾ. ನಾನು ಹಾಗೆ ಒಂದು ಸರಿ ಹಾಸ್ಪಿಟಲೈಸ್ ಆಗಿದ್ದಾಗ ಮುನ್ರಾಜು ಹೋಗೇ ಬಿಟ್ನಂತೆ ಅಂತ ಹಬ್ಬಿಸ್ಬಿಟ್ಟಿದ್ದೀನಿ. ಹೌದು, ಈಗೆಲ್ಲ ಆಗತ್ತೆ, ಅದೆಲ್ಲ ದಯಮಾಡಿ ಈ ಥರದನ್ನೆಲ್ಲ ಮಾಡಬೇಡಿ. ಕಲಾವಿದರು ಬಹಳ ಸೂಕ್ಷ್ಮ ಜೀವಿಗಳು ಉಳಿಸ್ಕೊಳ್ಬೇಕು ಅಲ್ವಾ. ನಮ್ಮ ನಡುವೆ ಇರ್ಬೇಕಾರೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಬದುಕಿರ್ಬೇಕಾದ್ರೆ ಹೋಗಿ ಬಾಯಿ ತುಂಬ ಮಾತಾಡಿಸ್ಬಿಡಿ. ಸತ್ತ ಮೇಲೆ ಹೊಗಳಿದ್ರೆ ಏನು ಬಂತು ಪ್ರಯೋಜನ, ಕೇಳಿಸ್ಕೊಳಕ್ಕೆ ಯಾರು ಇರ್ತಾರೆ ಅಲ್ವಾ. ಬದುಕಿದ್ದಾಗ ಏನಾದರೂ ಒಳ್ಳೆ ಮಾತಾಡೋದಾದ್ರೆ ಆಡಿ, ಇಲ್ಲಾಂದ್ರೆ ಕೆಟ್ಟ ಮಾತು ಯಾಕೆ ಬೇಕು ಅದು ಅಲ್ವಾ. ನಿಮ್ಗೆ ತಮಾಷೆ ಹೇಳ್ತೀನಿ, ನಿಮಗೆ ಆಸ್ಪತ್ರೆ ಸೇರಿದ್ದಕ್ಕೆ ಊಹಾಪೋಹ ಹುಟ್ಟಿಸಿದ್ರು, ನಾನು ಹೇರ್ ಕಟ್ ಮಾಡಿಸ್ಕೊಂಡಿದ್ದಕ್ಕೆ ಕ್ಯಾನ್ಸರ್ ಅಂತ ಹುಟ್ಟಿಸ್ಬಿಟ್ಟಿದ್ರು. ಸೊ ಈ ಥರದ ವಿಕೃತ ಮನೋಭಾವ ಇರೋಂಥ ಜನ ಎಲ್ಲ ಇರ್ತಾರೆ, ನಮ್ಮ ಸುತ್ತಲೂ ಇರ್ತಾರೆ. ಆದರೆ ನಮ್ಮ ಹೃದಯಕ್ಕೆ ಸಾಧ್ಯವಾದಷ್ಟು ನಾವು ಬೇರೆಯವರಿಗೆ ಉಪಕಾರ ಮಾಡೋಕ್ಕಾಗದಿದ್ರೂ ಪರವಾಗಿಲ್ಲ, ಉಪದ್ರ ಕೊಡದೇನೆ, ನೋವು ಮಾಡ್ದೇನೆ ಜೀವನ ಸಾಗಿಸ್ಬಿಟ್ರೆ ಅಷ್ಟೇ ಸಾಕು. ಅದನ್ನೇ ನಾನು ನಂಬ್ಕೊಂಡು ಹೋಗ್ತಿರೋಳು. ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಬೇಕು. ಈಗ ನನ್ನನ್ನು ಆಡ್ಕೊಂಡವ್ರು ಎಲ್ಲಿದ್ದಾರೆ, ನಾನು ಎಲ್ಲಿದ್ದೀನಿ, ಅದನ್ನು ನೋಡಿದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಗತ್ತೆ ಅಷ್ಟೆ. ಆಮೇಲೆ ಆಡ್ಕೊಳ್ಳೋರು ಯಾವತ್ತೂ ನಿಮ್ಮ ಹಿಂದೆ ಇರ್ತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ ನವೀನ್ ಅವರೇ, ಅಲ್ವಾ. ಮುನ್ನುಗ್ತಾ ಇರಿ. ವೇಮಗಲ್ ಸರ್. ನವೀನ್ ಕುಮಾರ್ ಸರ್, ಜಿ ನೀವು ಹಾಡಿದಾಗ ಲಾವಣಿಯಲ್ಲಿ ಗೀಯಗ ಸೇರಿಸ್ಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತೇನೋ. ಒಳ್ಳೆ ಲಾವಣಿ, ಎಲ್ಲ ಜಿಲ್ಲೆಗಳನ್ನೂ ತಂದುಬಿಟ್ರಿ ನೀವು. ಚಿನ್ನದಂತ ಚನ್ನಪಟ್ಟಣ ಹಾಲಿನಂತ ಹಾಸನ, ಕುಡಿಯೋ ನೀರು ಬರವಂತೆ ಬೀದರ್ನಾಗ. ಕೋಲಾರದಲ್ಲಿ ಚಿನ್ನ ಮಾರ್ತಾರೆ ಅಂತ ಬಂತು ಅದರಲ್ಲಿ ಒಂದು ಇದರಲ್ಲಿ. ಕೋಲಾರದಲ್ಲಿ ಚಿನ್ನ ಮಾರಿಲ್ಲಪ್ಪ, KGF ಅಲ್ಲಿ ಚಿನ್ನದ ಗಣಿ ತೆಗೆದು ಎಲ್ಲ ಬ್ರಿಟಿಷ್ನವ್ರು ಹೊತ್ಕೊಂಡು ಹೋಗ್ಬಿಟ್ರು. ಕೋಲಾರದಲ್ಲಿ ಚಿನ್ನ ಮಾರಲೇ ಇಲ್ಲ. ಕೋಲಾರ ಜನ ರೈತರು, ಪಕ್ಕಾ ರೈತರು. ಯಾಕೆ ಮಾತು ಹೇಳಿದೆ ಅಂದರೆ, ಕೋಲಾರದ ಚಿನ್ನ ಮಾರಿದ್ರು ಅಂತ ಹೇಳಿದ್ರೆ ಕೋಲಾರ ಭಾಳ ರಿಚ್ ಅಂತ ಹೇಳ್ಕೊಳ್ತಾರೆ. ಆ ಥರ ಇಲ್ಲ. ಈ ವೇದಿಕೆಯಲ್ಲಿ ಬಹುಶಃ ಇದು 2ನೇ ಲಾವಣಿ. ಅದಕ್ಕೆ ಜೊತೆಗೆ ಸ್ವಲ್ಪ ಗೀಯಗ ಅಂತ ಸೇರಿಸ್ಕೊಂಡು ಚೆನ್ನಾಗಿತ್ತೇನೋ ಅಂತ ನನಗೆ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಆಡಿದ್ರಿ. ಹಾಂ, ಶುಭಾಶಯಗಳು ನಿಮಗೆ. ಸರ್, ಈ ಚಂದನವಾಹಿಯಿಂದ ಮತ್ತು ಈ ಸಂಚಿಕೆಯಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಸರ್. ನಮ್ಮಲ್ಲಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಒಂದು ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಒಂದು ಮನಸ್ಥಿತಿಯವರು ಇರ್ತಾರೋ ಅವರೆಲ್ಲ ಸೇರ್ಕೊಂಡು ಸರ್ ಜೀವಧಾರೆ ಟ್ರಸ್ಟ್ ಅಂತ ಮಾಡ್ಕೊಂಡಿದ್ದೀವಿ ಸರ್. ನಾವು ಅಲ್ಲಿ ಒಂದು ಟೈಟ್ಲು ಕೊಟ್ಟಿದ್ದೀವಿ ಸರ್, ನೊಂದ ಮನೆಗಳ ಜೊತೆ ನಮ್ಮ ಹೆಜ್ಜೆ ಅಂತ. ಇಲ್ಲಿವರೆಗೂ ಸರ್ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ, 372 ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ಸರ್. 47,000 ಯೂನಿಟನ್ನು ಸರ್ಕಾರಿ ಆಸ್ಪತ್ರೆಗಳಿಗೇ ತಲುಪಿಸಿದ್ದೀವಿ ಸರ್ ಬ್ಲಡ್ಡನ್ನು. 47,000. ನಾನು 28 ಬಾರಿ ಬ್ಲಡ್ ಕೊಟ್ಟಿದ್ದೀನಿ.
2020ನೇ ಇಸ್ವಿನಲ್ಲಿ ನನ್ನ ದೇಹನ ನಾನು ಮಿಮ್ಸ್ ಆಸ್ಪತ್ರೆಗೆ ದಾನ ಮಾಡಿದ್ದೀನಿ ಮೇಡಮ್. ಒಬ್ಬರು ರಕ್ತ ಕೊಟ್ಟರೆ 3 ಜನರ ಪ್ರಾಣ ಉಳಿಯುತ್ತೆ ಮೇಡಮ್. ದಯಮಾಡಿ ಎಲ್ಲರೂ ಬ್ಲಡ್ ಕೊಡಿ ಬೇಡ ಪ್ಲೀಸ್. ನವೀನ್ ಕುಮಾರ್, ನೀವು ಹೇಳಿದ್ದು ಏನು ಈ ಸಂದೇಶ ಇದೆಲ್ಲ ಇಡೀ ಕರ್ನಾಟಕದ ಜನತೆ ನೋಡ್ತಾ ಇದೆ. ನಿಮ್ಮ ಒಂದು ಪ್ರೇರಣೆ ಎಲ್ಲರಿಗೂ ಅದು ಮಾರ್ಗ ಸೂಚಿ ಆಗಲಿ ಅಂತೇಳಿ ನಾನು ಹೇಳ್ತಾ, ಜನ ಎಲ್ಲ ನೋಡ್ತಾ ಇದ್ದಾರೆ. ಬ್ಲಡ್ ಕ್ಯಾಂಪ್ಸ್ ಹೆಚ್ಚಿಗೆ ಆಗ್ತದೆ. ನಿಮ್ಮನ್ನು ಅವರು ಉದಾಹರಣೆಯಾಗಿ ತಗೊಂಡು ಅದನ್ನು ಮುಂದುವರಿಸ್ತಾರೆ ಅನ್ನೋ ಒಂದು ಆಶಯ ನಮಗೆಲ್ಲರಿಗೂ ಇದೆ. ಧನ್ಯವಾದಗಳು ನಿಮಗೆ. ನವೀನ್ ಕುಮಾರ್ ಅವರೇ ಒಂದು ಮಾತು ಹೇಳ್ತಾರೆ ಗೊತ್ತಾ, ಯದ್ಭಾವಂ ತದ್ಭವತೆ. ನಮ್ಮ ಮನಸ್ಸಲ್ಲಿ ಏನಿದೆ, ನಾವು ಒಳ್ಳೇದಿದ್ರೆ ಅದು ಒಳ್ಳೇದೇ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಒಳ್ಳೇದಿದೆ. ಬಹಳಷ್ಟು ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ನೀವು. ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡೋದಿರಲಿ, ಕುಸುರಿ ಕೆಲಸ ಮಾಡೋದಿರಲಿ. ಸೂಪರ್ ರೀ ನೀವು. ನೀವೆಲ್ಲ ಅಳಬಾರ್ದು, ಕಾಮಾನ್.